ಹಲೋ ವೆಲ್ಕಮ್ ಟು instability.com. ಸೊ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಏರ್ ಕಂಪ್ರೆಸರ್ ಇದೆ. ಸೊ ಏರ್ ಕಂಪ್ರೆಸರ್ ಇಂದ ತುಂಬಾ ಅವರಿಗೆ ಸೌಂಡ್ ಬರ್ತಾ ಇತ್ತು ಆಯ್ತಾ. ಈ ಕಡೆ ಗ್ಲಾಸ್ ಪಾರ್ಟಿಷನ್ ಇದೆ, ಆ ಕಡೆ ಅವ್ರದ್ದು ಹಾಸ್ಪಿಟಲ್ ಕ್ಲಿನಿಕ್ ಇದೆ. ಅವ್ರಿಗೆ ಏನಾಗ್ತದೆ ಅಂತ ಇಲ್ಲಿಂದ ತುಂಬಾ ಸೌಂಡ್ ಬರ್ತಾ ಇತ್ತಲ್ವಾ. ಹಾಗೆ ನೀವು ಏನ್ ಮಾಡಿದ್ವಿ ಅಂತ ಅಂದ್ರೆ ಒಂದು ಸಪರೇಟ್ ಆಗಿರೋ ಟೇಬಲ್ ಅನ್ನ ಆಲ್ರೆಡಿ ಕಸ್ಟಮೈಸ್ ಬಿಲ್ಡ್ ಮಾಡಿದ್ದಾರೆ ಅವರು. ಸೊ ನಾವು ಅದಕ್ಕೆ ಹೆಂಗ್ ಕಂಪ್ಲೀಟ್ ಆಗಿ ಅಕೌಸ್ಟಿಕ್ ಅಥವಾ ಅಕೌಸ್ಟಿಕ್ ಅಂಡ್ ಸೌಂಡ್ ಪ್ರೂಫಿಂಗ್ ಹೆಂಗ್ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ. ನೀವು ಇಲ್ಲಿ ನೋಡಬಹುದು. ಇಲ್ಲಿ ನೋಡಬಹುದು ನೀವು ಎಕ್ಸಾಕ್ಟ್ ಆಗಿ. ಸೊ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲೊಂದು ಸಪರೇಟ್ ಆಗಿ ಫ್ರೇಮ್ ಮಾಡ್ಬಿಟ್ಟು ಇವರು ಪ್ಲೈವುಡ್ 18 mm ಪ್ಲೈವುಡ್ ಯೂಸ್ ಮಾಡಿದ್ದಾರೆ. ಸೊ ಫ್ರೇಮ್ ಮಾಡಿ ಇಲ್ಲಿ ಒಳಗಡೆ ರಾಕೂಲ್ ಅನ್ನ ಹಾಕಿದೀವಿ ಆಯ್ತಾ. ಇದ್ರ ಮಧ್ಯದಲ್ಲಿ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಆಡ್ ಆನ್ ಅಂತ ಮಾಸ್ವುಡ್ ವಿನೈಲ್ ಅನ್ನ ಹಾಕಿದೀವಿ. ವೈಬ್ರೇಷನ್ ಕಮ್ಮಿ ಮಾಡೋಕೆ ಮಾಸ್ವುಡ್ ವಿನೈಲ್ ಅನ್ನ ಹಾಕಿ ಫೈನಲ್ ಮಾಡಿದೀವಿ. ಸೊ ಏನಾಗುತ್ತೆ ಅಂದ್ರೆ ಈಗ ಸೌಂಡ್ ಬಂದಿದ್ದು ಸ್ಟಾರ್ಟಿಂಗ್ ಇಲ್ಲಿ ಸೌಂಡ್ ಬಂತಲ್ವಾ. ಸೊ ಇದು ಬಂದ್ಬಿಟ್ಟು ಇದಕ್ಕೆ ಹೊರಬಿಟ್ಟು ರಿವರ್ಬ್ ಅನ್ನ ಕಮ್ಮಿ ಮಾಡುತ್ತೆ, ಹಾಗೂ ಸೌಂಡ್ ಆ ಕಡೆ ಹೋಗೋ ತರ ನೋಡ್ಕೊಳ್ಳುತ್ತೆ. ಸೊ ಇದೇ ತರ ಎಲ್ಲಾ ಕಡೆನೂ ಮಾಡಿದೀವಿ. ಆಮೇಲೆ ಇಲ್ಲಿ ನೋಡಬಹುದು ಇಲ್ಲಿ ಕಸ್ಲ ಇದೆ ಕಾಣಲ್ಲ. ಸೊ ಒಳಗಡೆ ನೋಡಬಹುದು ಅಲ್ಲಿ ಜಸ್ಟ್ ಈಗ ಟೆಂಪ್ರವರಿ ಸೊಲ್ಯೂಷನ್ ಈಗ ಅಂದ್ರೆ ಪ್ರಾಬ್ಲಮ್ ಆಗಿತ್ತು, ಸೌಂಡ್ ಎಲ್ಲಿಂದ ಇಕೋ ಆಗ್ತಾ ಇತ್ತು. ಸೊ ಟೆಸ್ಟ್ ಮಾಡಕ್ಕೆ ಏನ್ ಮಾಡಿದೀವಿ ಅಂತಂದ್ರೆ ರಾಕೂಲ್ನ ಇಟ್ಟಿದ್ದೀವಿ. ಸೊ ಅದಕ್ಕೆ ಫಿನಿಶಿಂಗ್ ಕೊಟ್ಟು ಫೈನಲ್ ಆಗಿ ಈಗ ಫೈನಲ್ ವರ್ಕ್ ಅನ್ನು ಮಾಡಿದ್ರೆ ಆಯ್ತು. ಸೌಂಡ್ ಬಂದ್ಬಿಟ್ಟು ಡೆಸಿಬಲ್ ಬಂದ್ಬಿಟ್ಟು 36 ಸಮಥಿಂಗ್ ಬರ್ತಾ ಇದೆ ಹೊರಗಡೆ ಕ್ಲಿನಿಕ್ ಅಲ್ಲಿ ಆಯ್ತಾ. ಹೊರಗಡೆ ಬಂದ್ಬಿಟ್ಟು 56 ಸಮಥಿಂಗ್ ಬರ್ತಾ ಇದೆ. ಸೊ ಅದನ್ನ ವಿಡಿಯೋನ ನಿಮಗೆ ನಾನು ಆಮೇಲೆ ಶೇರ್ ಮಾಡ್ತೀನಿ. ಸೊ ಆಮೇಲೆ ಏರ್ ವೆಂಟಿಲೇಷನ್ ಏನ್ ಮಾಡಿದೀವಿ ಅಂತ ಹೇಳಿದ್ರೆ ನೋಡಬಹುದು ಇಲ್ಲಿ. ಸೊ ಈ ತರ ಒಂದು ಸ್ಟ್ರಕ್ಚರ್ ನ ಮಾಡಿದ್ವಿ. ಇಲ್ಲಿ ಒಳಗಡೆ ಕಂಪ್ಲೀಟ್ ಆಗಿ ಫೋಮ್ ಇಟ್ಟಿದ್ದೀವಿ. ಸೊ ಹೆಂಗಿದೆ ಡಿಸೈನ್ ಅಂತ ಹೇಳಿದ್ರೆ, ಸೊ ಇದು ಬಾಕ್ಸ್ ಈ ತರ ಬಾಕ್ಸ್ ಇದ್ದು ಆಯ್ತಾ. ಸೊ ಹೆಂಗಿದೆ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಈ ತರ ಇರುತ್ತೆ. ಸೊ ಫಸ್ಟ್ ಏನಾಗುತ್ತೆ ಏರ್ ಬಂದ್ಬಿಟ್ಟು ಇದರಿಂದ ಈ ತರ ಪೆನೆಟ್ರೇಟ್ ಆಗುತ್ತೆ, ಆಮೇಲೆ ಇಲ್ಲಿ ಬೆಂಡ್ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಈ ತರ ಬೆಂಡ್ ಆಗಿ ಸೊ ಈ ತರ ಬಂದು ಇಲ್ಲಿ ಹೊರಗಡೆ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅಕೌಸ್ಟಿಕ್ ಫೋಮ್ ಇದೆಯಲ್ಲ, ಸೊ ಅಕೌಸ್ಟಿಕ್ ಫೋಮ್ ಅಂದ್ಬಿಟ್ಟು ಸೌಂಡ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಏರ್ ಮಾತ್ರ ಹೊರಗಡೆ ಬರ್ತಾ ಇರುತ್ತೆ. ಏರ್ ನ ಪ್ರಮಾಣ ತುಂಬಾ ಕಮ್ಮಿ ಇರುತ್ತೆ, ಬಟ್ ಏರ್ ಸ್ವಲ್ಪ ಮಟ್ಟಿಗೆ ಹೊರ ಬರೋದ್ರಿಂದ ಸೊ ಇಲ್ಲಿ ಪ್ರಾಪರ್ ವೆಂಟಿಲೇಷನ್ ಆಗುತ್ತೆ.